ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ಮುದ್ದು ಸೊಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮೋಹನ ಶಿವರಾಮೇಗೌಡರ ಜೊತೆಗೆ ಭದ್ರ ಮಾತಾಡಿರೋದನ್ನ ಮಾತಾಡ್ತಾ ಇರ್ತಾಳೆ. ಅಲ್ಲ ಕಣ್ರಿ, ಇವಾಗೆಲ್ಲ ಮದುವೆ ಆದ ತಕ್ಷಣ ಹೊರ್ಗಡೆ ಹೆಂಡತಿ ಕಟ್ಕೊಂಡು ಹೋಗ್ಬಿಡ್ತಾರೆ. ಆದರೆ ನಮ್ಮ ಮಗ ಹಾಗಲ್ಲ, ಅವ್ರ ಆಸೆ ಕನಸು ನಾವು ಯೋಚನೆ ಮಾಡಬೇಕಲ್ವೇ ಅಂತ ಕೇಳ್ತಾ ಇರ್ತಾಳೆ. ಹೌದು ಮೋಹನ, ನೀನು ಹೇಳೋದು ನನಗೆ ಅರ್ಥ ಆಯ್ತಾ ಇದೆ. ಆದರೆ ಈಗ ನಾನು ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಮೋಹನ, ಅಲ್ಲ ರೀ, ಇವಾಗ ಕುಟುಂಬ ನೋಡೋದಕ್ಕೂ ಎಲ್ಲೂ ಸಿಗೋದಿಲ್ಲ ಅಂಥ ಕಾಲ ಇದು. ಮದುವೆ ಆದ ತಕ್ಷಣ ಹೆಂಡತಿ ಮಕ್ಕಳು ನಾನು ಅಂದರೆ ಮಾತ್ರ ನನ್ನ ಕುಟುಂಬ ಅಂತ ಅಂದ್ಕೊಳ್ಳೋ ಕಾಲ. ಹಾಗಿರುವಾಗ ನಮ್ಮ ಭದ್ರ ಯಾವತ್ತೂ ಆ ಥರ ಯೋಚನೆ ಮಾಡೋನು ಅಲ್ವಾ. ಮದುವೆ ಆದರೂ ಕೂಡ ಎಲ್ಲನೂ ನಿಮ್ಮನ್ನು ಕೇಳ್ಬಿಟ್ಟೆ ಮಾಡೋದು. ಅಂಥದ್ರಲ್ಲಿ ಅವ್ರಿಗೆ ಆಸೆಗಳು ನಾವು ಬೆಲೆ ಕೊಡಬೇಕಲ್ವೇನ್ರಿ. ವಿದ್ಯಾ ಕೂಡ ಅಷ್ಟೇ, ಈ ಮನೆಗೆ ಏನೇ ಆದರೂ ಕೂಡ ತನ್ನ ಪ್ರಾಣ ಕೊಡೋಕ್ಕೂ ಸಿದ್ಧವಾಗಿದ್ದಾಳೆ. ಅಷ್ಟೊಂದು ಕಾಳಜಿ ಇದೆ, ಜವಾಬ್ದಾರಿ ಇದೆ. ಅಂಥದ್ರಲ್ಲಿ ಅವರಿಗೆ ಈ ಅವಕಾಶನೂ ನಾವು ಕೊಡಬೇಕಲ್ವೇ. ನಿಮ್ಮ ಮಾತೇನು ಮೀರಿ ಅವನು ಹೋಗಿ ಅವಳನ್ನು ಓದಿಸೋಕ್ಕಿಲ್ಲ, ಆದರೆ ಹೆಂಡತಿ ಮಾತನ್ನು ಆಸೆನ ಈಡೇರ್ಸೋಕ್ಕಾಗಿಲ್ವಲ್ಲ ಅಂತ ಕೊನೆವರೆಗೂ ಕುರುಗ್ತಾನೆ ಇರ್ತಾನೆ ಕಣ್ರಿ. ಅದಕ್ಕೆ ನಾನು ಮದುವೆ ಆದಾಗಿಂದ ಇಲ್ಲಿ ಗಂಟ ನಿಮ್ಗೇನು ಕೇಳಿಲ್ಲ, ಇದೊಂದು ಮಾತು ನಡೆಸ್ಕೊಡ್ರಿ, ಅವ್ರ ಆಸೆ ಕನಸಿಗೂ ಬೆಲೆ ಕೊಡಿ. ಆದರೆ ಈಗಲೇ ಹೇಳಬೇಕು ಅಂತಿಲ್ಲ, ಸಂದಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿರಿ, ಒಳ್ಳೆ ನಿರ್ಧಾರ ತಗೊಳ್ರಿ ಅಂತ ಮೋಹನ ಶಿವರಾಮೇಗೌಡ್ರಿಗೆ ಹೇಳ್ತಾಳೆ. ಸುಭಾಸ ಅವ್ರ ಅಮ್ಮನ ರೂಮಿಗೆ ಬಂದು ನೋಡ್ತಾ ಇರ್ತಾನೆ. ಚಿತ್ರಕ್ಕ ಅಮ್ಮ ಅಲ್ಲೇ ಇದ್ದಾರೆ, ಇವಾಗಲೇ ಯಾರೂ ಇಲ್ಲ, ಆದಷ್ಟು ಬೇಗ ಅಮ್ಮನ ಒಡವೆ ಎಲ್ಲ ಎತ್ಕೊಂಡು ಹೋಗ್ಬಿಡ್ಬೇಕು ಅಂತ ಕಳ್ಳಂತರ ಅವ್ರ ರೂಮಿಗೆ ಬಂದು ನೋಡ್ತಾ ಇದ್ದಾಗ ಅಲ್ಲೇ ಇರ್ತಾಳೆ ಈಶ್ವರಿ. ಒಳಗಡೆಯಿಂದ ಯಾಕ್ಲಾ ಸುಭಾಸ ಹಿಂಗೆ ಬರ್ತಾ ಇದ್ದಿ ಅಂತ ಕೇಳಿದ್ದಕ್ಕೆ, ಏನಿಲ್ಲ ಕಣಮ್ಮ, ಶ್ರೀಮಂತದಲ್ಲೆಲ್ಲ ಜೋರಾಗಿ ತಯಾರಿ ನಡೆಸ್ತಾ ಇದ್ದಾರಲ್ವೇ, ಚಿತ್ರಕ್ಕ ಅಲ್ಲೇ ಇದ್ಲು, ನೀನು ಅಲ್ಲೇ ಇದೆಯೇನೋ ಅಂದ್ಕೊಂಡೆ ಅಂತ ಹೇಳಿದ್ದಕ್ಕೆ, ಇಲ್ಲ ಕಣ್ಲಾ, ಅದೇನೋ ಸೀರೆ ಅದನ್ನೆಲ್ಲ ಕವರ್ಗೆ ಹಾಕಬೇಕು ಬಾ ಅಂತ ನಿಮ್ಮ ದೊಡ್ಡಮ್ಮ ಕರ್ಕೊಂಡು ಹೋಗಿರೋದು, ಅದಕ್ಕೆ ಅವಳು ಮಾತ್ರ ಹೋಗಿರೋದು, ನೀನು ಯಾಕಲ ಹಿಂಗಿದೆಯಾ ಅಂದಿದ್ದಕ್ಕೆ, ಏನಿಲ್ಲ ಕಣವ, ನನಗೆ ಈ ಸಂಭ್ರಮ ಎಲ್ಲ ನೋಡೋಕೆ ಆಯ್ತಾ ಇಲ್ಲ, ಈ 3 ಅಡಿ ಯಾವಾಗ ಬಣ್ಣ ಬದಲಾಯಿತೋ, ಯಾವಾಗ ಅಟ್ಟಿಯಿಂದ ಹೋಯ್ತಾ ಇದ್ದಾಳೆ ಅಂತ ಕಾಯ್ತಾ ಇದ್ದೀನಿ ಅಂದಿದ್ದಕ್ಕೆ, ಅದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ, ನಾಳೆ ಗಂಟ ವಸಿ ಸಮಾಧಾನವಾಗಿರು, ಮತ್ತೇನಾದರೂ ಇತ್ತಾ, ಆರಾಮಾಗಿದೆಯಾ ತಾನೆ ಅಂತ ಕೇಳಿದಾಗ, ಏನಿಲ್ಲ ಕಣವ ಅಂತ ಅಲ್ಲಿಂದ ಹೋಗ್ತಾನೆ. ಆದರೆ ಈಶ್ವರಿಗೆ ಅನುಮಾನ ಬರುತ್ತೆ. ಈತ ಭದ್ರೇಗೌಡ ತುಂಬ ಚಿಂತೆ ಮಾಡ್ತಾ ಕೂತಿರ್ತಾನೆ. ತನ್ನ ಮಗಿಗೆ ಕಂಟಕ ಇದೆ ಅಂತ ಹೇಳಿ ಶ್ರೀಮಂತ ಮಾಡ್ತಾ ಇದ್ದೀವಿ, ಎಲ್ಲ ಕಷ್ಟ ಪರಿಹಾರ ಆಗಲಿ ಅಂತ ಚಿಂತೆ ಮಾಡ್ತಾ ಕೂತಿರ್ಬೇಕಾದ್ರೆ ಶಿವರಾಮೇಗೌಡರು ಬರ್ತಾರೆ. ಯಾಕ್ಲಾ ಮಗ ಹಂಗೆ ಕೂತಿದ್ಯಾ, ಏನಾಯಿತು ಅಂದಿದ್ದಕ್ಕೆ, ಏನಿಲ್ಲ ಅಪ್ಪಯ್ಯ ಹಾಗೆ ಕೂತಿದ್ದೆ ಅಂದಿದ್ದಕ್ಕೆ, ಬುಡ್ಬುಡ್ಕೆ ಹೇಳಿರೋ ಮಾತನ್ನೇ ಇನ್ನೂ ಯೋಚನೆ ಮಾಡ್ತಾ ಇದೀಯಾ, ಈಗ ಅದಕ್ಕಂತ ಪರಿಹಾರ ಮಾಡ್ತಾ ಇದ್ದೀವಲ್ಲ, ಯಾಕೆ ಯೋಚನೆ ಮಾಡಿಯಾ, ಸುಮ್ಕಿರು ಅಂತ ಹೇಳ್ತಾರೆ. ನಂತರ ನಿನ್ನೆ ನೀನೊಂದು ವರ ಕೇಳಿದ್ದಲ್ಲಪ್ಪ, ಅದಕ್ಕೆ ಯೋಚನೆ ಮಾಡಿದ್ದೀನಿ ಅಂತ. ಅಪ್ಪಯ್ಯ ಏನು ನಿರ್ಧಾರ ಮಾಡಿದ್ರಿ ಅಂತ ಕೇಳ್ತಿದ್ದಂಗೆ, ನಾಳೆವರೆಗೂ ಕಾಯಿ ಮಗ, ನಾಳೆ ಹೇಳ್ತೀನಿ, ಕಾಯೋದ್ರಲ್ಲಿ ಜೀವನದ ಅರ್ಥ ಕಲಿಬೋದು, ತಾಳ್ಮೆಯಿಂದ ಇರಬೇಕು ಅಂತ ಹೇಳಿದ್ಮೇಲೆ ಅಷ್ಟರಲ್ಲೇ ಒಬ್ರದ್ದು ಫೋನ್ ಬರುತ್ತೆ. ಆಗ ಅವ್ರ ಸಾಹೇಬ್ರ ಹತ್ರ ಮಾತಾಡ್ತಾ ಇರ್ತಾರೆ ಶಿವರಾಮೇಗೌಡರು. ಇಲ್ಲ ಸಾಹೇಬ್ರೆ, ನೀವು ಹೇಳ್ದಂಗೆ ನಾನು ಎಲ್ಲ ಕೆಲಸನೂ ನಡೆಸಿದ್ದೀನಿ, ಫೈಲ್ಗಳು ಕೂಡ ಭದ್ರವಾಗೇ ಇದ್ದಾವೆ, ಏನೂ ತೊಂದರೆ ಇಲ್ಲ, ನೀವು ಹೇಳ್ದಂಗೆ ಎಲ್ಲ ಕೆಲಸ ನಡೀತಾ ಇದೆ ಅಂತ ಹೇಳಿದ್ಮೇಲೆ, ಇಲ್ಲ ಸಾಹೇಬ್ರೆ, ನೀವೆಲ್ಲ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಜವಾಬ್ದಾರಿ ವಹಿಸಿದ್ದೀರಾ, ಆ ಜವಾಬ್ದಾರಿ ನಾನು ಉಳಿಸ್ಕೋಬೇಕಲ್ವೇ ಅಂದಿದ್ದಕ್ಕೆ, ಅತ್ತ ಕಡೆಯಿಂದ ಹೈಕಮಾಂಡ್ ಅವರು ಈ ಕೆಲಸ ಎಲ್ಲ ಸಂಪೂರ್ಣವಾಗಿ ನೀವು ಮಾಡಿದರೆ ಇನ್ನೂ ನಿಮ್ಮದು ವರ್ಚಸ್ಸು ಘನತೆ ಎಲ್ಲ ಹೆಚ್ಚಾಗುತ್ತೆ ಅಂದಿದ್ದಕ್ಕೆ, ಹಾಗೇನಿಲ್ಲ ಸಾಹೇಬ್ರೆ, ನಾನು ಕೊಟ್ಟಿರೋ ಜವಾಬ್ದಾರಿನ ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋದಷ್ಟೇ ನನ್ನ ಕೆಲಸ ಅಂತ ಹೇಳ್ತಾರೆ. ನಂತರ ಭದ್ರೇಗೌಡ, ಏನಿದ್ದಿದ್ದು ಅಪ್ಪಯ್ಯ ಅಂಥದ್ದು ಅಂದ ಹೇಳಿದಾಗ, ಆ ಕಡೆ ಈ ಕಡೆ ಯಾರೂ ಇಲ್ಲದೆ ಇರೋದನ್ನು ನೋಡಿಬಿಟ್ಟು, ಏನಿಲ್ಲ ಕಣ್ಲ, ಬೇರೆ ಪಕ್ಷದವರು ಗೆದ್ದಿದ್ದಾರಲ್ವೇ, ಅವ್ರನ್ನ ನಮ್ಮ ಪಕ್ಷಕ್ಕೆ ತಗೋಬೇಕು ಅಂತ ಪ್ರಯತ್ನ ನಡೀತಾ ಇದೆ, ಅದೇ ಥರ ಅವರು ಕೂಡ ನಮ್ಮ ಪಕ್ಷದವ್ರನ್ನ ತಗೋಬೇಕು ಅಂತ ನಡೀತಾ ಇದೆ, ಅದಕ್ಕೆ ಅದನ್ನೆಲ್ಲ ಗುಪ್ತವಾಗಿ ಇಟ್ಬಿಟ್ಟು ಮಾಡ್ತಾ ಇದ್ದಾರೆ. ಹಾಗೆ ಅವ್ರಿಗೆ ಕೈ ಬಿಸಿ ಮಾಡಬೇಕಲ್ವೇ ಗೆದ್ದವ್ರಿಗೆ, ಈ ವಿಚಾರ ಯಾರಿಗೂ ಹೇಳಬೇಡ, ಜೊತೆಗೆ ವಿದ್ಯಾಗೆ ಆ ಫೈಲ್ ಭದ್ರವಾಗಿಡು ಅಂತ ಹೇಳು, ನಾಳೆ ಶ್ರೀಮಂತದ ಗದ್ದಲದಲ್ಲಿ ಯಾರಿಗೂ ಕೀ ಕೊಡೋಕ್ಕೆ ಹೇಳಬೇಡ ಅಂತ ಇನ್ನೊಂದು ಸರಿ ಎಚ್ಚರಿಸು ಅಂತ ಹೇಳ್ತಾರೆ.
ಅಷ್ಟರಲ್ಲಿ ಚಿತ್ರ ರೂಮಿಗೆ ಬಂದು ಏನವ ಸುಭಾಸ ರೂಮಿಗೆ ಬಂದಿದ್ನ ಏನಂತೆ ಅಂತ ವಿಚಾರಿಸ್ತಿದ್ದಾಗ ಏನಿಲ್ಲ ಕಣೆ ಹಾಗೆ ಬಂದಿದ್ನಂತೆ 3 ಅಡಿ ಯಾವಾಗ ಈ ಮನೆಯಿಂದ ಹೋಗ್ತಾಳೆ ಅಂತ ಕಾಯ್ತಾ ಇದ್ದಾನೆ. ಆದರೂ ನನಗೆ ಯಾಕೋ ಅನುಮಾನ ಬರ್ತಾ ಇದೆ ಕಣೆ, ಅವನು ಕಳ್ಳನ ಥರ ನಾವಿಲ್ಲ ಅಂದ್ಕೊಂಡು ರೂಮಲ್ಲಿ ಬರ್ತಾ ಇದ್ದೆ ಅಂದಾಗ ಏನವ ಈ ದುಗುಡಯ ಯೋಚನೆ ಎಲ್ಲ ಬಿಟ್ಟಾಕು, ಅವನು ಬದಲಾಗಿದ್ದಾನೆ, ಒಳ್ಳೆಯವನಾಗಿದ್ದಾನವ, ಜವಾಬ್ದಾರಿ ಕಲ್ತ್ಕೊಂಡಿದ್ದಾನೆ ಅಂತ ಚಿತ್ರ ಹೇಳ್ತಿರ್ತಾಳೆ. ಆದರೂ ಒಂದು ಕಣ್ಣು ಮಡಗಬೇಕು, ಈ 3 ಅಡಿನ ನಾವು ಅಟ್ಟಿಂದ ಆಚೆ ಹಾಕೋವರೆಗೂ ನಮ್ಮ ಹುಷಾರಲ್ಲಿ ನಾವಿರಬೇಕು, ಈಗ ತಾನೇ ಸರಿ ಹೋಯ್ತಾ ಇದೆ, ಆದರೂ ನಾನೊಂದು ಕಣ್ಣು ಇಟ್ಟಿರ್ತೀನಿ ಅಂತ ಈಶ್ವರಿ ಹೇಳ್ತಾಳೆ. ಇತ್ತ ವಿದ್ಯೆ ತುಂಬ ಚಿಂತೆ ಮಾಡ್ತಾ ಮನೆಯವ್ರಿಗೆಲ್ಲ ಮೋಸ ಮಾಡ್ತಾ ಇದ್ದೀನಿ, ಸುಳ್ಳು ಹೇಳ್ತಾ ಇದ್ದೀನಿ, ಇದು ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂತ ಚಿಂತೆ ಮಾಡ್ತಾ ಕೂತಿರ್ಬೇಕಾದ್ರೆ ಭದ್ರೇಗೌಡ ಬರ್ತಾರೆ. ಏನು ಗೌಡ್ರೆ ನಾನು ಇಲ್ಲೇ ಇದ್ದೀನಿ ಅಂತ ಮಾತಾಡ್ತಿದ್ದಂಗೆ ನನಗೆ ಶಾನೆ ಖುಷಿ ಆಯಿತು, ಅಪ್ಪಯ್ಯ ಕರೆದ್ಬಿಟ್ಟು ಇವತ್ತು ಹಿಂಗೆಲ್ಲ ಮಾತಾಡಿದರು ಅಂತ ಹೇಳಿದಾಗ ಯಾವುದ್ರ ಬಗ್ಗೆನೂ ಜಾಸ್ತಿ ನಿರೀಕ್ಷೆ ಇಟ್ಕೋಬಾರ್ದು ಗೌಡ್ರೆ, ಆ ಥರ ಜಾಸ್ತಿ ನಿರೀಕ್ಷೆ ಇಟ್ಕೊಂಡ್ರೆ ನಿರಾಶೆ ಆದಾಗ ದುಃಖ ಜಾಸ್ತಿ ಆಯ್ತದೆ ಅಂತ ಇಂಡೈರೆಕ್ಟಾಗಿ ಅವರು ಆಸೆ ಕನಸುಗಳ ಬಗ್ಗೆ ಹೇಳೋ ಪ್ರಯತ್ನ ಮಾಡ್ತಾಳೆ. ಅದಕ್ಕೆ ಭದ್ರೇಗೌಡ ಅಯ್ಯೋ ನಾಳೆ ಗಂಟ ಅಷ್ಟೇ ತಾನೇ, ಈ ವಿಚಾರ ಮಾಡೋದೇ ಇಲ್ಲ ಬಿಡಮ್ಮ, ನಾನು ಯಾಕೆ ನಿರೀಕ್ಷೆ ಆಸೆ ದುಃಖ ಎಲ್ಲ ಮಾತಾಡ್ತಾ ಇದೀಯಾ, ಬಿಟ್ಟಾಕು ಈ ವಿಚಾರ ಅಂತ ಹೇಳಿ ಆ ಫೈಲ್ ಕೊಟ್ಟಿದ್ರಲ್ಲ ಅಪ್ಪಯ್ಯ ಹುಷಾರು ಅಂತ ಹೇಳಿದ್ದಾರೆ, ಜೋಪಾನವಾಗಿ ಮಡಗಿದೆಯಾ ತಾನೆ ಅಂತ ಕೇಳಿ ಇನ್ನೊಂದು ಕಿತ ಚೆಕ್ ಮಾಡ್ಕೊಂಬಿಡು ಅಂತ ಹೇಳಿ ಹೊರಗಡೆ ಹೋಗ್ತಾನೆ. ಈತ ಸುಭಾಸ ಅವ್ರ ಅಮ್ಮನ ಒಡವೆ ಎಲ್ಲ ಕದ್ಕೊಂಬಂದು ಶೇಟು ಹತ್ರ ಬಂದಿರ್ತಾನೆ. ಏನು ಸುಭಾಸ್ ಅವರೇ ಇಷ್ಟು ಬೇಗ ಮನೆಗೆ ಬಂದುಬಿಟ್ಟಿದ್ದೀರಾ, ಏನು ಸಮಾಚಾರ ಅಂತ ಕೇಳಿದಾಗ ಏನಿಲ್ಲ ಈ ಒಡವೆಗಳನ್ನೆಲ್ಲ ಕೊಟ್ಬಿಟ್ಟು ಅರ್ಜೆಂಟಾಗಿ ದುಡ್ಡು ಬೇಕಾಗಿತ್ತು ಅಂದಾಗ ಸೇಟು ನೀವೆಲ್ಲ ಮಾರೋರಲ್ವಲ್ಲ, ನೀವೇನಿದ್ರು ಕೊಂಡ್ಕೊಳ್ಳೋರು ಅಂತ ಹೇಳ್ತಿದ್ದಾಗ ಇದು ನನಗಲ್ಲ ಸೇಟು ನನ್ನ ಫ್ರೆಂಡ್ಗೆ ಅಂತ ಹೇಳ್ತಿರ್ತಾನೆ. ಹೌದಾ ಅಂತ ಒಡವೆ ಎಲ್ಲ ತೆಗೆದು ನೋಡಿದಾಗ ಸೇಟುಗೆ ಅನುಮಾನ ಬರುತ್ತೆ, ಈ ಒಡವೆ ಎಲ್ಲ ನಾನೇ ಮಾಡಿಕೊಟ್ಟಿದ್ದಂಗಿದೆ ಅಲ್ಲ, ಇದು ಇವ್ರ ಅಮ್ಮನಿಗೆ ಕೊಟ್ಟಿರೋ ಹಾಗಿದೆ ಅಂದ್ಕೊಂಡು ಒಳಗಡೆ ಹೋಗ್ತಾನೆ ಬರ್ತೀನಿ ಅಂತ. ಈತ ಶ್ರೀಮಂತದ ಕಾರ್ಯದ ತಯಾರಿ ಎಲ್ಲ ತುಂಬ ಜೋರಾಗಿ ನಡೆದಿರುತ್ತೆ. ಹಟ್ಟಿ ಎಲ್ಲ ತುಂಬ ಸಂತೋಷದಿಂದ ಕಳಕಳೆಯಿಂದ ಸಂಭ್ರಮ ತುಂಬಿರುತ್ತೆ. ಆದರೆ ವಿನಂತಿ ಮತ್ತು ಸಾವಿತ್ರಿ ಮಾತ್ರ ದೂರದಲ್ಲೇ ನಿಂತ್ಕೊಂಡು ಹೊಟ್ಟೆ ಉರ್ಕೊಂಡು ಆಡ್ಕೋತಾ ಇರ್ತಾರೆ. ಏನವ್ವ ಇದು ಹಸಿ ಜಾಸ್ತಿ ಆಯಿತು ಅಂತ ನಿನಗೂ ಅನ್ನಿಸ್ತಾ ಇಲ್ವೇ, ಆ 9 ಜನಕ್ಕೂ ಬಾಗಿನ ಕೊಡ್ತಾರಂತೆ, ಬಟ್ಟೆ ಬರೆ ಎಲ್ಲ ಕೊಡ್ತಾರಂತೆ, ಇನ್ನು ಅವ್ರ ಬಾಣಂತನಕ್ಕೆ ಹೆರಿಗೆ ಖರ್ಚು ಕೂಡ ಇವರೇ ಕೊಡ್ತಾರಂತೆ, ಇದು ಹಸಿ ಜಾಸ್ತಿ ಆಗಿಲ್ವೇ ಅಂತ ಉರ್ಕೋತಾ ಇರ್ತಾರೆ. ಅಷ್ಟರಲ್ಲೇ ಸೇಟು ಒಳಗಡೆ ಬಂದುಬಿಟ್ಟು ಈಶ್ವರಿಗೆ ಕಾಲ್ ಮಾಡಿಬಿಟ್ಟು ನಿಮ್ಮ ಮಗ ಈ ಥರ ಒಡವೆ ಎಲ್ಲ ತಗೊಬಂದಿದ್ದಾನೆ ಅಂತ ವಿಚಾರ ಹೇಳ್ತಾನೆ. ಫೋನ್ ಕೊಡಿ ಅಂತ ಹೇಳಿದಾಗ ನೀವೇ ಫೋನ್ ಮಾಡಿಬಿಡಿ ಅಮ್ಮೋರೆ ಅಂತ ಕಟ್ ಮಾಡಿದ ತಕ್ಷಣ ಸುಭಾಸನ್ಗೆ ಕಾಲ್ ಬರುತ್ತೆ. ಯಾಕೆ ಅಮ್ಮ ಫೋನ್ ಮಾಡ್ತಾ ಇದ್ದಾರೆ ಅಂತ ಫೋನ್ ತೆಗಿತಾ ಇದ್ದಂಗೆ ಹೇಳಮ್ಮ ಏನು ಅಂದ ತಕ್ಷಣ ಯಾಕ್ಲಾ ಕಳ್ಳನ ಥರ ಒಡವೆನೆಲ್ಲ ಕದ್ಕೊಂಡು ಹೋಗಿದ್ಯಾ, ಏನ್ಲಾ ಬಂದಿರೋದು ಅಂತ ಬೈತಾ ಇರ್ತಾನೆ. ಆಗ ಬೇರೆ ವಿಧಿ ಇಲ್ಲ ಅಂತ ರಂಜಿನಿ ಜೊತೆ ನಡೆದಿರೋ ವಿಚಾರ ಎಲ್ಲ ಅವ್ರ ಅಮ್ಮನ ಹತ್ರ ಹೇಳ್ತಾ ಇರ್ತಾನೆ. ಈ ಥರ ಬ್ಲ್ಯಾಕ್ ಮೇಲ್ ಮಾಡಿದ್ದಾಳೆ, 50 ಲಕ್ಷ ದುಡ್ಡು 2 ಫೈಲ್ ಬೇಕು ಅಂತ ಹೇಳಿರೋದಕ್ಕೆ ಈ ಥರ ಮಾಡಿದೆ ಅಮ್ಮ ಅಂತ ಹೇಳ್ತಿದ್ದಂಗೆ ಅವರಮ್ಮ ಕೋಪ ಮಾಡಿಕೊಂಡು ನಾನು ಇಲ್ಲೆಲ್ಲ ಈಗ ತಾನೇ ಸರಿ ಮಾಡಿಕೊಂಡು ಒಂದು ಲೆಕ್ಕಕ್ಕೆ ತರ್ತಾ ಇದ್ದರೆ ನೀನು ಮತ್ತೆ ಎಲ್ಲ ಹಾಳು ಮಾಡ್ತೀಯಲ್ಲ, ನಿನ್ಗೇನಾದರೂ ಬುದ್ಧಿ ಇದ್ದಿತ್ತಾ, ನಿನಗೆ ಇವಾಗ ಒಡವೆ ತಗೊಂಡು ಇಲ್ಲಿಗೆ ಬಂದಿಲ್ಲ ಅಂದರೆ ಮೆಟ್ಟು ತಗೊಂಡು ಹೊಡಿತೀನಿ ಅಂತ ಫೋನ್ ಕಟ್ ಮಾಡಿದ ತಕ್ಷಣ ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.